ಪೊಟ್ಯಾಟೊ ಕ್ರಿಸ್ಪಿ ಸ್ನ್ಯಾಕ್ಸ್ ಮಾಡುವ ರೀತಿ ನೋಡ್ಕೊಳ್ಳಿ ಬನ್ನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವಿದು ಬಟಾಟೆ ಅಂದರೆ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದುಕೊಳ್ಳಿ. ಓಕೆನಾ? ಚೆನ್ನಾಗಿ ಕ್ಲೀನಾಗಿ ತೊಳೆದು ಸಿಪ್ಪೆಯನ್ನು ತೆಗೆದುಕೊಳ್ಳಿ. ನಂತರ ಈ ಥರ ಹೇಗೆ ಕಟ್ ಮಾಡ್ತಾ ಇದ್ದೀವಲ್ಲ ಅದೇ ಥರ ಕಟ್ ಮಾಡ್ಕೊಳ್ಳಿ. ಸಿಪ್ಪೆಯನ್ನು ತೆಗೆದ ನಂತರ ಈ ಥರ ಕಟ್ಟಿಗೆ ಮಾಡಿಕೊಂಡು ಚೆನ್ನಾಗಿ ಬೇಯಿಸಬೇಕು. ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಲಿಡ್ಡನ್ನು ಮುಚ್ಚಿ ಚೆನ್ನಾಗಿ ಕುದಿ ಬಂದಮೇಲೆ ನೀರೆಲ್ಲ ತೆಕ್ಕೊಳ್ಳಿ. ನಂತರ ಈ ಥರ ಮ್ಯಾಶ್ ಮಾಡಿ, ಈ ಥರ ಸ್ಪೂನಲ್ಲಾದರೂ ಮ್ಯಾಶ್ ಮಾಡ್ಕೊಬೋದು. ಇಲ್ಲ ಅಂದರೆ ಮ್ಯಾಶರ್ ಮತ್ತೊಂದು ದೊಡ್ಡದು ಬೇಗ ಆಗಿಬಿಡುತ್ತೆ, ಅದರಲ್ಲಾದರೂ ನೀವು ಮ್ಯಾಶ್ ಮಾಡ್ಕೊಬೋದು. ನಿಮಗೆ ಬಿಟ್ಟಿದ್ದು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ, ನಂತರ ಉಪ್ಪು ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು. ಓಕೆ, ನಂತರ ಚೆನ್ನಾಗಿ ಕಲಿಸ್ಕೊಳ್ಳಿ. ಓಕೆನಾ? ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಬೇಕು. ಓಕೆನಾ? ಆ ಥರ ಚೆನ್ನಾಗಿ ಕಲಿಸ್ಕೊಂಡು ಒಂದಕ್ಕೊಂದು ಮ್ಯಾಶ್ ಆದಮೇಲೆ ಈ ಥರ ಒಂದು ಲಟ್ಟಣಿಗೆ ಕೋಲ್ ತೊಗೊಂಡು ಚೆನ್ನಾಗಿ ಲಟ್ಟಿಸಿ. ಈ ಥರ ಹೇಗೆ ತೋರಿಸಿದ್ವಲ್ಲ ಅದೇ ಥರ ಪ್ರೊಸೀಜರಲ್ಲೇ ಬರಬೇಕು. ಓಕೆ ನೋಡಿ, ಹೇಗೆ ಕಟ್ ಮಾಡ್ತಾ ಇದ್ದೀವಲ್ಲ ಅದೇ ಥರ ಚಿಕ್ಕದಾಗಿ ಉದ್ದ ಕಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಈ ಥರ ಇನ್ನೊಂದು ಬಾಣಲೆ ಕಾದ ಎಣ್ಣೆ ಒಂದು ಕಡೆ ಬಾಣಲೆ ತೊಗೊಂಡು ಕಾಯಬೇಕು. ಎಣ್ಣೆ ಕಾದ ನಂತರ ಈ ಕಟ್ ಮಾಡಿದ ಪೀಸ್ಗಳನ್ನು ಹಾಕಿ ಬಟಾಟೆದು. ಓಕೆ, ಬ್ರೌನ್ ಕಲರ್ ಬರುವವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ನೀವು ತುಂಬ ಜೋರಾಗಿ ಇಟ್ಬಿಟ್ರೆ ಏನಾಗುತ್ತೆ, ಮೇಲೆ ಬೆಂದಿರುತ್ತೆ, ಒಳಗೆ ಬೆಂದಿರಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಬಂದ ಮೇಲೆ ತೆಗಿಬೇಕಾಗತ್ತೆ. ಅಲ್ಲಿ ತನಕ ನೀವು ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಓಕೆನಾ? ಚೆನ್ನಾಗಿ ಆದಮೇಲೆ ಈ ಬಣ್ಣ ಬಂದಮೇಲೆ, ಬ್ರೌನ್ ಕಲರ್ ಬಂದಮೇಲೆ ತೆಗೆದುಕೊಳ್ಳಿ. ಗೋಲ್ಡನ್ ಕಲರ್ ಬರಬೇಕು. ಈ ಕಲರ್ ಬಂದಮೇಲೆ ತೆಗೆದುಕೊಳ್ಳಿ. ನಂತರ ಒಂದು ಟಿಶ್ಯೂ ಪೇಪರಲ್ಲಿ ಹಾಕ್ಕೊಳ್ಳಿ. ಸಾಸ್ ಜೊತೆಗೆ ತಿಂತೀರೋ ಅಥವಾ ನೀವೇನಾದರೂ ಚಟ್ನಿಗಳನ್ನು ಮಾಡ್ಕೊಳ್ತೀರೋ ಅಥವಾ ತೆಳುವಾದ ಚಟ್ನಿ ಅಥವಾ ನೀವು ಸಾಸ್ ಅದು ನಿಮ್ಮ ಆಪ್ಷನ್. ಓಕೆನಾ? ನಿಮ್ಗೆ ಏನು ಇಷ್ಟ ಅದ್ರ ಜೊತೆಗೆ ತಿನ್ಬೋದು. ಓಕೆನಾ? ಅದು ನಿಮ್ಗೆ ಬಿಟ್ಟು. ಓಕೆ, ಮತ್ತೊಂದು ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.